ಏನ ಡಿಕೆ ಆಲ್ರೆಡಿ ಬಿಲ್ಡಪ್ ಶುರು ಮಾಡ್ಕೊಂಡ್ರಂಗೈತಿ. ಸಿಎಂ ಆಯ್ತದ ಹೆಂಗ್ಲ? ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಇವತ್ತಲ್ಲ ನಾಳೆ ಆಯ್ತದೆ ಕಣ, ಅರ್ಜೆಂಟ್ ಏನಿಲ್ಲ, ಸಮಾಧಾನದಲ್ಲೇ ಕಾಯ್ತೀನಿ ಅಂತ ಇತ್ತು. ಕರ್ಮಣ್ಣೆ ವಾದಿಕಾರಸ್ತು ಮಾಪಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಅದ್ರ ಮೇಲೆ ನಂಬಿಕೆ ಇರೋದು. MLA ಸಿದ್ದಣ್ಣನ ಹಿಂದಿಂದೆ ಓಡಾಡ್ಕೊಂಡವೆ. ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾರಂತಲೇ? ಯಾವ ಗ್ಯಾರಂಟಿ ಮೇಲೆ ಸಿಎಂ ಆಯ್ತೀನಿ ಅಂತ ಕುಣಿತೈತಪ್ಪ? ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಹೈಕಮಾಂಡ್ ನಾವು ಏನಾರ ಡಿಸಿಷನ್ ತಗೊಂತವೆ, ನಾನು ಕಾದೇ ಕಾಯ್ತೀನಿ ಅಂತ ಧೈರ್ಯವಾಗಿ ಹೇಳ್ತೈತೆ ಕಣ. ಅಷ್ಟ ಅಲ್ದು ಅಂತವ ಶತ್ರು ಸಂಹಾರ ಪೂಜೆ ಮಾಡಿಸ್ತು. ಡಿಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದ್ರೆ ಅವ್ರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ ಅಕಾರ್ಡಿಂಗ್ ಟು ಮೀ ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ? ಏನ್ಲ ಜೋಶಿ ಹಿಂಗೆ ಆಪ್ ಮಾಡಕ್ತೈತಿ ಅಂದಂಗೆ ಯಾರಂತಲ ಶತ್ರು? ಯಾರ್ಲ ಇದ್ರು ಕುರ್ಚಿ ಆಸೆಗೆ ಅಡ್ಗಾಲ ಆಗ್ತಾ ಇರೋದು? ಎಲ್ಲವೂ ಸೇರ್ಕೊಂಡೆ ಕಾರ ಹರಿತಾವಂತ ಕಣ. ಹೈಕಮಾಂಡ್ ಡಿನ್ನರ್ ಪಾರ್ಟಿ ಮಾಡಬೇಡಿ ಅಂದ್ರು ನೋಡಲಿ ಮತ್ತೆ ಸೇರ್ಕೊಂಡವೆ. ಇವತ್ತಲ್ಲ ನಾಳೆ ಹೈಕಮಾಂಡ್ ಪರ್ಮಿಷನ್ ತಗೊಂಡೆ ಡಿನ್ನರ್ ಪಾರ್ಟಿ ಮಾಡ್ತಾವಂತೆ ಕಣ. ಮಾಡ್ಲಿ ಕಂಡ ಮಾಡ್ಲಿ. ಆ ಪಾರ್ಟಿಲಿ ಎಣ್ಣೆ ಬಾಡೂಟ ಏನಾರ ಇದ್ರಿ ನಮ್ಮನ್ನು ಕರೀರಿ, ಒಂದು ಮಾತು ಅಂತ ಹೇಳೆ. ಅದೆಲ್ಲ MLA ಆಗಿದ್ರೆ ಮಾಡ್ರಕನ. ನೋಡಿಲಿ ವಿಜೇಂದ್ರ ಏನೋ ಹೇಳ್ತೈತಿ. ಡಿಕೆ ಶಿವಕುಮಾರ್ ಅಂದ್ರೆ ಹಠವಾದಿಗಳು, ನಿಮಗೆ ಗೊತ್ತಿದೆ. ಒತ್ತು ಕಿತ್ಕೊಳ್ಳೋದ್ರಲ್ಲಿ ನಿಶ್ಚಯರಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆದರೆ ಬಿಡ್ಕೊಡಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ. ಸಚಿವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅವ್ರು ಪ್ರಾರಂಭ ಮಾಡಿದ್ರೆ ಆ ಡಿನ್ನರ್ ಮೀಟಿಂಗ್ ಡಿಕೆ ಶಿವಕುಮಾರ್ ಕರೆದಿಲ್ಲ, ಗೊತ್ತಿರಲಿ. ಇದ್ರ ಬಗ್ಗೆ ಯತ್ನಾಳು ಏನೋ ಹೇಳ್ತಿದ್ದಲ್ಲ, ಕರೀಲೇ ಇಲ್ಲಿ ಅದನ್ನು. ಅವ್ ಮೊದ್ಲೇ ಕಿತ್ತಾಡ್ಕೊಂತಿರುತ್ತಾವೆ ಅಂತಾರೆ. ನೀನೇನ್ ಅಣ್ಣ ಕರೆದು ಒಂದೇ ಕಡೆ ಕೊಂಡಿರ್ತೀರಿ, ತಮಾಷೆ ತಗೊಳ್ಳೋ ಪ್ಲಾನ್ ಇದೆಯೇ? ನಿಂಗು ಬೇಡ ಅನ್ನೋದಾದ್ರೆ ನನಗೂ ಬೇಡ ಬಿಡ್ಲ. ಅವುಗಳ ಪ್ರಾಣ ಶಂಕಟನ ಅವೇ ತಡ್ಕೊಳ್ಳಿ. ನಡಿಯಪ್ಪ ಶಿವನಿ ಶಂಭುಲಿಂಗ.